ಲೋಕಸಭೆಯಲ್ಲಿ ನಿಮ್ಮೆಲ್ಲರ ಒಂದು ಧ್ವನಿಯಾಗಿ ಕೆಲಸ ಮಾಡುವಂಥ ಶಕ್ತಿ ಕೊಟ್ಟಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಆತ್ಮೀಯ ಬಂಧು ಭಗಿನಿಯರಿಗೆ 4 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಒಬ್ಬ ರೈತ ಬಂದು ವಿರೋಧ ಪಕ್ಷದಲ್ಲಿದ್ದಾಗೂ ನೋಡಿದ್ರಿ, ಆಡಳಿತ ಪಕ್ಷದಲ್ಲಿದ್ದಾಗ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಯಾವ ರೀತಿ ರೈತರ ಒಂದು ಏಳಿಗೆಗೋಸ್ಕರ ಕಾರ್ಯಕ್ರಮ ತರಬಹುದು ಅಂತೇಳಿ ಆ ಶಕ್ತಿಯನ್ನು ತುಂಬಿದಂಥ ನಮ್ಮ ತಂದೆಗೆ ಶಕ್ತಿಯನ್ನು ತಂದಂಥ ರಾಜ್ಯದ ಜನತೆಗೆ ನಾನು ಕೈ ಮುಗಿದು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ವಿಶೇಷವಾಗಿ ನಮ್ಮ ಕುಟುಂಬ ಬೇರೆ ಎಲ್ಲ ಬಂದಂಥ ನಮ್ಮ ರಾಜ್ಯದ ನಮ್ಮ ಆಶ್ರಮ ಮಾಡಿದಂಥ ಜನ ಬೇರೆ ಅಲ್ಲ. ಆ ರೀತಿ ಒಂದು ಕುಟುಂಬದ ರೀತಿಯಲ್ಲಿ ಒಂದು ವಿಶಾಲವಾದಂಥ ಹೃದಯನ ಕೊಟ್ಟಿದ್ದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪರಿವಾರದ ಒಂದು ಹಿರಿಯರ ಒಂದು ಆಶೀರ್ವಾದನ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಮದುವೆ ಕಾರ್ಯಕ್ರಮಕ್ಕೆ ಎಲ್ಲ ಮಠಗಳ ಶ್ರೇಷ್ಠರು ಬಂದು ಆಶೀರ್ವದಿಸಿದಂಥ ಎಲ್ಲ ಮಠಾಧೀಶರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ತಾಯಿಯ ಹೃದಯದ ಕಠೋರವಾದಂಥ ಮಾತು, ಆದರೆ ಹೃದಯದಲ್ಲಿ ತಾಯಿಯ ಹೃದಯ ಇರುವಂಥ ನಮ್ಮ ಹಿರಿಯ ಶ್ರೇಷ್ಠ ಪ್ರಚಾರಕರಂತ ಸೂರಮ್ಮನವರು ಇವತ್ತು ಆಗಮಿಸಿ ಆಶ್ರದಕ್ಕೋಸ್ಕರ ಆಗಮಿಸಿ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತಾ, ಯೋಗ ಋಣಾನುಬಂಧ ಅನ್ನೋದು ನಾನು ನಂಬ್ತಿದ್ದಿಲ್ಲ. ಆದರೆ ಸ್ವತಃ ನನ್ನ ಕುಟುಂಬದಲ್ಲಿ ನನಗೆ ಅನುಭವ ಆದಮೇಲೆ ನಾನು ನಂಬ್ತಾ ಇದ್ದೀನಿ. ನಮ್ಮ ಸುಭಾಷ್ಗೆ ನನ್ನ ಸೊಸೆ ಇಲ್ಲೇ ಶಿವಮೊಗ್ಗದ ಸುತ್ತಮುತ್ತಲಿದ್ದರೆ ನಾನು ದಾವಣಗೆರೆ ಈ ಕಡೆ ಭಾಗ ಓಡಾಡ್ತಾ ಇದ್ದೆ. ಆದರೆ ನಮ್ಮ ಶರಣ ಬಸವೇಶ್ವರ ಮಹಾ ಸಂಸ್ಥಾನದ ಮಗಳು ನಮ್ಮನೆಗೆ ಸೊಸೆಯಾಗಿ ಬರ್ತಾರಂತ ನಾನು ನಿಜಕ್ಕೂ ಕೂಡ ಅಂದ್ಕೊಂಡಿದ್ದಿಲ್ಲ. ಆಶ್ಚರ್ಯ ಅಂದರೆ ನನ್ನ ಮಗನ ಹುಟ್ಟಿದಬ್ಬ ಮತ್ತು ಶರಣ ಬಸವೇಶ್ವರ ಜಾತ್ರೆ ಎರಡೂ ಕೂಡ ಅದು ಕೂಡ ಒಂದೇ ದಿನ ಕೂಡಿ ಬಂದಿದ್ದು. ಋಣಾನುಬಂಧ ಅನ್ನೋದು ಹಿಂದೆ ದೇವರು ಬರೆದಿಟ್ಟಿರ್ತಾನಂತೆ ಅನಿಸುತ್ತೆ. ಹಾಗಾಗಿ ತನ್ನ ಮುದ್ದಾದ ಸೊಸೆಯನ್ನು ನನಗೆ ಕೊಟ್ಟಂಥ ಶ್ರೀಮತಿ ದೀಪಾಲಿ ಲಿಂಗರಾಜ್ ಅವರಿಗೆ, ಅಪ್ಪ ಅವರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಪಂಡಿತಾರಾಧ್ಯ ಶ್ರೀಗಳು ಸಾಣೇಹಳ್ಳಿ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಹೃದಯಪೂರ್ವಕವಾಗಿ ಅವರನ್ನು ಕೂಡ ವೇದಿಕೆಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಸಂತೋಷ.